ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ MP ಸುಧಾಕರ್ ವರ್ಸಸ್ MLA ಯಲಹಂಕ ವಿಶ್ವನಾಥ್. ಇವರ ಮಧ್ಯೆ ಶೀತಲ ಸಮರ ನಡೀತಾ ಇದೆ. ಅದು ಹೆಂಗಂತಂದ್ರೆ, ಮೇಲ್ನೋಟಕ್ಕೆ ಯಾರು ಏನೇ ಹೇಳಿದ್ರು, ಅವರೇನಾದರೂ ಹೇಳಲಿ, ಇವರೇನಾದರೂ ಹೇಳಲಿ, ಆದರೆ ಒಳಗಂತೂ ಇಬ್ರಿಗೂ ಒಬ್ಬರ ಮೇಲೆ ಒಬ್ರಿಗೆ ಆಗದೆ ಇರತಕ್ಕಂಥ ವೈಷಮ್ಯತೆ ಅನ್ನೋಕ್ಕಿಂತ ಸೇಡು. ಸಮಯಕ್ಕೆ ಕಾಯ್ತಾ ಇದ್ದಾರಲ್ಲ, ವಿಶ್ವನಾಥ್ ಅವರು ಸಮಯಕ್ಕೆ ಕಾಯ್ತಾ ಇದ್ದಾರೆ, ಸುಧಾಕರ್ ರೆಡ್ಡಿ ಅವರು ಸಮಯಕ್ಕೆ ಕಾಯ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಾನು ವಿವರಣೆ ಕೊಡೋಕ್ಕೆ ಇವತ್ತು ಮಾತಾಡ್ತಾ ಇದ್ದೀನಿ. ಯಾವ ಥರ ಸುಧಾಕರ್ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದಿಂದ ಪಕ್ಷಾಂತರ ಆಗಿ BJPಗೆ ಬಂದಾಗಲಿಂದ ಅವರಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರ ಶತ್ರುತ್ವಕ್ಕಿಂತ BJP ನಾಯಕರ ಶತ್ರುತ್ವವೇ ಜಾಸ್ತಿ ಅವರಿಗೆ. ಯಾಕೆ? ಅವರ ಆಟಿಟ್ಯೂಡ್ ಹೆಂಗೆ, ಅವ್ರ ಚುರುಕುತನ ಒಂದು ಸ್ವಲ್ಪ ಅಂದರೆ ಕಾಣಿಸ್ಕೊಂತಾರೆ. ಅವರೆಲ್ಲೂ ಒಂದು ಸ್ವಲ್ಪ ನೆಗ್ಲಿಸೆನ್ಸಿಯಾಗಿ ಪಕ್ಷಕ್ಕೆ ಬಂದಿದ್ದೀವಿ, ಹೋಗಿದ್ದೀವಿ, ಸೈಲೆಂಟು, ಆ ಮಟ್ಟದಲ್ಲಿ ಇರಲ್ಲ ಅವ್ರದ್ದೇ ಒಂದು ಗತ್ತು ಗಾಂಭೀರ್ಯವನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿತ್ವ MP ಸುಧಾಕರ್ ಅವ್ರದ್ದು. ಸೊ ಈ ವ್ಯಕ್ತಿತ್ವ BJP ನಾಯಕರಿಗೆ, ಸುಮಾರು ನಾಯಕರಿಗೆ ನಿದ್ದೆಗೆಡಿಸ್ತಾ ಇದೆ. ಹಳೆ ಮೈಸೂರಲ್ಲಂತೂ ದೊಡ್ಡ ದೊಡ್ಡ ನಾಯಕರೇ ಅಲ್ಲಾಡ್ತಾ ಇದ್ದಾರೆ ಸುಧಾಕರ್ ಅವ್ರಿಗೆ. ಅನ್ಕೊಂತಾರೆ ಜಾಸ್ತಿ ಜನ, ಏನು ಸೋತಿಲ್ವಾ, ಯಾವ ಲೆಕ್ಕ ಮಹಾ, ಮೊನ್ನೆ ಪ್ರದೀಪ್ ಈಶ್ವರ್ ಅಂತ ಅವ್ರು ಹೊಸಬ ಬಂದ್ಮೇಲೆ ಅವ್ರ ಮೇಲೆ ಸೋತಿಲ್ವಾ, ಈ ನಡೆಯಲ್ಲ ಅವ್ರದ್ದು ಸುಧಾಕರ್ ಅವ್ರದ್ದು ಅಂತಕ್ಕಂಥ ಮಾತನ್ನ ಈ ಅವರವರ ಸಮಾಧಾನಕ್ಕೆ ನಾಯಕರುಗಳು ಅಥವಾ ಕಾರ್ಯಕರ್ತರು ಮಾತಾಡ್ತಾರೆ. ಅದನ್ನು ಹೊರತುಪಡಿಸಿ ಸುಧಾಕರ್ ಅವರ ಬಗ್ಗೆ ಹೇಳೋದಾದ್ರೆ, ಇವಾಗ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ ಚಾಮುಂಡಿಯಲ್ಲಿ ಸೋತಿದ್ದಾಗ ಸೋತಿಲ್ವಾ ಅವರು? ಮುಖ್ಯಮಂತ್ರಿಗಳು ಸೋತಿಲ್ವಾ? ಮತ್ತೆ ಅವ್ರ ರಾಜಕಾರಣಿ ಅಲ್ವಾ? ಎಷ್ಟು ಬಜೆಟ್ ಕೊಟ್ಟವ್ರೆ, ಎಷ್ಟು ಸಲ ಮುಖ್ಯಮಂತ್ರಿ ಆಗಿದ್ದಾರೆ, ರೆಕಾರ್ಡ್ಸ್ ಈಗ ಮುರಿದವ್ರೆ. ಈಗ ಅವ್ರ ರೆಕಾರ್ಡ್ಸ್ ಇನ್ಯಾರು ಉಟ್ಕೊಂತಾರೋ ಎಲ್ಲೋ ಗೊತ್ತಿಲ್ಲ. ಸುದೀರ್ಘವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಇತಿಹಾಸ. ಸೋತೆ ಅಲ್ವಾ ನಾಯಕರಾಗಿರೋದು? ಸೋತ್ರೇನು ಪ್ರಾಣ ಹೋಗುತ್ತಾ? ಇವ್ರಿಗೇನಂದ್ರೆ ಸೋತಿರೋದೆ. ಈಗ ಆಗದೆ ಇರೋನಿಗೆ ಜ್ವರ ಬಂದ್ರು ನಮ್ಗೆ ಖುಷಿ ಅಂದಂಗೆ ಆಯ್ತು. ಈಗ ಮುಖಂಡ್ರಿಗೆ ನಮ್ಗೆ ಯಾರೋ ಒಬ್ಬ ಆಗಲ್ಲ, ಅವ್ನು ಸಾಯೋದು ಬೇಡ, ಜ್ವರ ಬಂತಂದ್ರೂ ಖುಷಿ ನಮ್ಗೆ, ಅವ್ನಿಗೆ ಜ್ವರ ಬಂದಿದೆ ಅಂತ ಆ ಮಟ್ಟದಲ್ಲಿದ್ದಾರೆ ನಾಯಕರು. ಆ ಮಟ್ಟಕ್ಕೆ ಇಳಿದಿದ್ದಾರೆ. ಈ ವಿಚಾರವನ್ನು ಹೇಳ್ಬೇಕಾದ್ರೆ BJPಗೆ ಬಂದಾಗ ಮೈಗೂಡಿಸ್ಕೊಳ್ತಕ್ಕಂಥದ್ದು ಆ ಸಿದ್ಧಾಂತಗಳು ಆ ಪಕ್ಷದಿದ್ದಕ್ಕೆ ಸ್ವಲ್ಪ ಕಷ್ಟ ಆಯ್ತೇನೋ ಸುಧಾಕರ್ ಅವರಿಗೆ. ಬರ್ತಾ 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 ಅವ್ರದ್ದೊಂಥರ ಸ್ಟಾಮಿನಾ ಅಂದರೆ ಫಾಲೋ ಅಪ್ ಇಲ್ಲ, ಫಾಲೋಯಿಂಗ್ ಸಾರಿ ಅವ್ರನ್ನ ಫಾಲೋ ಅಪ್ ಮಾಡ್ಬೇಕು ಯಾರಾದರೂ, ಅವ್ರು ಇನ್ನೊಬ್ಬರನ್ನ ಫಾಲೋ ಮಾಡಲ್ಲ, ಆ ಥರ ಮೆಂಟಾಲಿಟಿ ಅವ್ರದ್ದು. BJPಯಲ್ಲಿ ಅದನ್ನೇ ಮುಂದುವರ್ಸ್ಕೊಂಡ್ರು ಅವರು. ಕಾಂಗ್ರೆಸ್ಸಲ್ಲಿ ಅವ್ರ ಮಾತು ನಡೀಲಿಲ್ಲ ಅಂತ ತಾನೇ BJPಗೆ ಬಂದಿದ್ದವರು. ಮತ್ತು ಇಲ್ಲ್ಯಾಕೆ ಸೈಲೆಂಟ್ ಆಗಿರ್ತಾರೆ ಅವರು? ಬಂದ ಕೂಡಲೇ ರಾಜೀನಾಮೆ ಕೊಟ್ಟು ಬಂದ ಮೇಲೆ ಎಷ್ಟು ನೋವಾಯಿತು ಅವೆಲ್ಲ ನಾವೆಲ್ಲ ರಾಜ್ಯದ ಜನತೆ ಎಲ್ಲ ನೋಡಿದ್ದಾರೆ. ಅದನ್ನು ಅವ್ರನ್ನ ಸಸ್ಪೆಂಡ್ ಮಾಡಿದ್ದು ಅಥವಾ ಮತ್ತೆ ಪುನಃ ಚುನಾವಣೆಗೆ ಹೋಗಿತ್ತು, ಅವ್ರಿಗೆ ಅನರ್ಹತೆ ಅಂತಕ್ಕಂಥ ಒಂದು ಬಿರುದು ಕೊಟ್ಟಿದ್ದು, ಆ ನೋವುಗಳೆಲ್ಲ ಅನುಭವಿಸಿ ಗೆಲ್ತಾರೋ ಇಲ್ವೋ, BJP ಎಲ್ಲೂ ಗೆದ್ದೇ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿ ತನಕ. ಇತಿಹಾಸದಲ್ಲಿ ಆ ಪಕ್ಷ ಅನ್ನೋದು ಇತ್ತು, ಆದರೆ ಅದಕ್ಕೆ ಏನು ತಡಬುಡ ಇರಲಿಲ್ಲ. ಅದನ್ನು ಒಂದು ವ್ಯವಸ್ಥೆಗೆ ತಂದಿರತಕ್ಕಂಥ ಘನತೆ MP ಸುಧಾಕರ್ ಅವ್ರಿಗೆ ಸೇರ್ತದೆ. ಬಂದು ಗೆದ್ದಾದ್ಮೇಲೆ ಮಂತ್ರಿಗಳು ಕೂಡ ಆದರು. ಮಂತ್ರಿಗಳಾದ್ಮೇಲೆ ಶ್ರೀರಾಮುಲು ಅವರಿಗೆ ಮತ್ತು ಇವರಿಗೆ ಜಂಟಿಯಲ್ಲಿ ಕೊಟ್ಟಿದ್ರು, ಈ ಜಂಟಿ ಖಾತೆ ಇದ್ದಂಗೆ ವೈದ್ಯಕೀಯ ಮತ್ತು ಆರೋಗ್ಯ ಇಲಾಖೆ, ಕುಟುಂಬ ಇಲಾಖೆದು. ಅವರಿಗೆ ಕೊಡ್ತಕ್ಕಂಥ ಹೇಳಿಕೆಗಳು ಇವ್ರಿಗೂ ತುಂಬ ವ್ಯತ್ಯಾಸ ಇತ್ತು. ಹಿಂಗೆ ಬಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಕರೋನಾ ಟೈಮಲ್ಲಿ 2 ಖಾತೆಗಳನ್ನ ಒಬ್ಬರಿಗೆ ಕೊಟ್ಟರು. ನೋಡಿ ಇದು ಹೆಂಗಿದೆ. ಬೇರೆ ಯಾರಾದರೂ ಅಂದರೆ ಸಾಮಾನ್ಯ ನಾಯಕರಲ್ಲೇ ಸಾಮಾನ್ಯ ನಾಯಕರಾಗಿದ್ದರೆ ಏನಾರು ತುಂಬ ಡಿಮ್ಯಾಂಡ್ ಅಂದರೆ 1 ಖಾತೆ ಕೊಡ್ತಿದ್ರು, 2 ಖಾತೆ ಇವ್ರಿಗೆ ಕೊಟ್ಟರು ಸರ್ಕಾರ ಇರೋ ತನಕ. ಮತ್ತೆ BJP ಸರ್ಕಾರ ಇದ್ದಾಗ ಸ್ಟೇಟ್ನ ಎಂಟೈರ್ ಕರ್ನಾಟಕ ಸ್ಟೇಟನ್ನು ಸುಧಾಕರ್ ಅವರು, ವಿಜೇಂದ್ರರವರು ಮತ್ತು ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಂಬಾಯಿ ಅವರು 3 ಜನ ಕಂಟ್ರೋಲ್ ಮಾಡಿದ್ರು ಅಂತಕ್ಕಂಥ ಮಾತು ಕೂಡ ಇದೆ. ಇಡೀ ಎಂಟೈರ್ ಸ್ಟೇಟ್ನ ಅತಿ ಕಡಿಮೆ ದಿನಗಳಲ್ಲಿ ಅದು ಈ ಗಡಿ ಭಾಗದಲ್ಲಿರ್ತಕ್ಕಂಥ ಸುಧಾಕರ್ ಅವರು ರಾಜ್ಯ ನಾಯಕರಾಗ್ಬಿಟ್ರು. ಅವರು ಸುಧಾಕರ್ ಎಲ್ಲರಿಗೂ ಗೊತ್ತೀಗ, ವಿಶ್ವನಾಥ್ ಅವ್ರಿಗೆ ಗೊತ್ತಿಲ್ಲ.
ಯಲಹಂಕ MLA ವಿಶ್ವನಾಥ್ ಅಂತಂದರೆ ಕರ್ನಾಟಕ ಜನತೆಗೆ ಗೊತ್ತಿಲ್ಲ. ಮಾಮೂಲಿ ಸಿಟಿ ಬಿಡಿ, ಗೊತ್ತಾಗತ್ತೆ, ಅಲ್ಲಿ ಲೋಕಲ್ ಏನೋ. ಅಲ್ಲಿ ಪಾರ್ಟಿ ಕ್ಯಾಡರ್ ಇದೆ, ಸಂಘಟನೆ ಇದೆ ಯಲಹಂಕದಲ್ಲಿ. ಮತ್ತು ಇದೇ ವಿಶ್ವನಾಥ್ ಅವರು ಕಾಂಗ್ರೆಸ್ಗೆ ಹೋದ್ರೆ ಗೆಲ್ಲಲ್ಲ ಅಲ್ಲಿ. ಆ ಥರ ಪರಿಸ್ಥಿತಿ ಅಲ್ಲಿ BJPಗೆ ಯಾರು ಬಂದರೂ ಗೆಲ್ತಾರೆ ಅಲ್ಲಿ. ಅಂಥ ಸೇಫ್ಟಿ ಝೋನಲ್ಲಿರ್ತಕ್ಕಂಥ ಯಲಹಂಕ ವಿಶ್ವನಾಥ್ ಅವರು ಡಬಲ್ ಸ್ಟ್ಯಾಂಡ್ ತಗೊಂಡವ್ರು ಈ ನಡುವೆ. ಯಾವ ಥರ ಡಬಲ್ ಸ್ಟ್ಯಾಂಡು? ಪ್ರಬುದ್ಧರಾಗಿ ನಾಯಕರಿಗೆ ನಿಮಗೆ ಸತತವಾಗಿ ಸಕ್ಸಸ್ ಸಿಗ್ತಾ ಇದೆ, ಯಶಸ್ಸು ಗಳಿಸ್ತಾ ಇದ್ದಾರೆ ಅಂದರೆ ಮಾತು ಸೈಲೆಂಟ್ ಆಗಿರಬೇಕು. ಮೌನ, ಮಾತು ಬೆಳ್ಳಿ, ಮೌನ ಬಂಗಾರ ಅಂದಂಗೆ. ಅರ್ಥ ಆಯ್ತಾ? ಇಲ್ಲ ನಾನೇನೋ ಗೆಲ್ತಾ ಇದ್ದೀನಿ, ಅಲ್ಲೇನೋ ಡೆವಲಪ್ ಮಾಡಿದ್ದೀನಿ, ಅವೇನಲ್ಲ. ಅಲ್ಲಿ ಕೆಲವು ಸೋಲಕ್ಕೂ ಗೆಲ್ಲಕ್ಕೂ ಬೇರೆ ಬೇರೆ ವ್ಯತ್ಯಾಸಗಳಿರ್ತವೆ. ನಾನು ಆವಾಗಲೇ ಹೇಳಿದಂಗೆ ಸಿದ್ದರಾಮಯ್ಯನವರೇ ಸೋತಿದ್ರು ಅಂದರೆ ಅವ್ರೇನು ಅಭಿವೃದ್ಧಿ ಮಾಡಿಲ್ಲ ಅಂತಲ್ಲ, ಅಲ್ಲಿ ನೀವು ಅವ್ರಿಗಿಂತ ಮೇಧಾವಿ ಅಂತಲ್ಲ, ಹಂಗಲ್ಲ. ಅಲ್ಲಿ ಪಕ್ಷ ಸಂಘಟನೆ ಇದೆ. ಈ ಗ್ರಾಮೀಣ ಭಾಗಕ್ಕೆ, ಚಿಕ್ಕಬಳ್ಳಾಪುರಕ್ಕೆ BJP ಅನ್ನೋದು ಹೊಸ ಪಕ್ಷ. ಅದು ಈಗಲೂ ಬೇರೆ ಬಿಟ್ಟಿಲ್ಲ. ಅದು ಇವ್ರು ಬಿಡಕ್ಕೆ ಬಿಡ್ತಾರೋ ಗೊತ್ತಿಲ್ಲ, ಈ ಥರ ಮಾತುಗಳಾಡಿ. ಆ ವಿಚಾರದಲ್ಲಿ ಏನಾಗುತ್ತೆ, ನಿನ್ನೆ ಚಿಕ್ಕಬಳ್ಳಾಪುರಕ್ಕೆ ಬಂದ್ಬಿಟ್ಟು ವಿಶ್ವನಾಥ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸುಧಾಕರ್ ಅವರು ದೇಶಕ್ಕೆ ಅವಶ್ಯಕತೆ ಇದೆ, ರಾಜ್ಯಕ್ಕೆ ಅವರ ಸೇವೆ ಬೇಕಾಗಿಲ್ಲ. ಇನ್ನು ಅದೇ ಮಾತೇನೆ, ಬೇಕಾಗಿಲ್ಲ. ಇಂಡೈರೆಕ್ಟ್ ಆಗಿ, ಅದು ಡೈರೆಕ್ಟ್ ಅಟ್ಯಾಕ್ ಮಾಡಿದರೆ ಬೇರೆ ಏನೋ ಹೇಳ್ಬೋದಾಯ್ತನೋ, ಇಂಡೈರೆಕ್ಟ್ ಆಗಿ ಆ ಇಂಟೆನ್ಷನ್ ಹಂಗೆ ಇದೆ. ಅವರು ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಅನುಭವ ಇದೆ, ಈ ದೇಶಕ್ಕೆ ಅವರ ಅವಶ್ಯಕತೆ ಇದೆ ಅನ್ನೋ ಮಟ್ಟದಲ್ಲಿ ಏನೋ ಒಂಥರ ತೆವಲು ಮಾತದು. ಪ್ರೀತಿಯಿಂದ ಹೇಳಿದ್ದಲ್ಲ, ವಿಶ್ವಾಸ ಅಂತೂ ಇಲ್ವೇ ಇಲ್ಲ. ಇದೇ ಯಲಹಂಕ MLA ವಿಶ್ವನಾಥ್ ಅವರು ಕೋವಿಡ್ ಕಳ್ಳ, ಅಭಿವೃದ್ಧಿ ಏನಾಗಿಲ್ಲ, ಭ್ರಷ್ಟಾಚಾರ, ಆತನಿಂದ ಪಕ್ಷಕ್ಕೆ ಕೆಟ್ಟ ಹೆಸರು, ಬೈಬಾರ್ದ ಮಾತುಗಳೆಲ್ಲ ಬೈದು ಟಿಕೆಟ್ ಆತನ ಕೊಡಲೇಬಾರ್ದು. MPಗೆ ಕೊಟ್ಟರು ನಾವು ಗೆಲ್ಸಲ್ಲ, ಗೋ ಬ್ಯಾಕ್ ಸುಧಾಕರ್, ಕೋವಿಡ್ ಕಳ್ಳ ಸುಧಾಕರ್, ಈ ಘೋಷಣೆಗಳೆಲ್ಲ ಯಾರು ಹೋಗಿದ್ದು? ಯಲಹಂಕ ವಿಶ್ವನಾಥ್ ಅವರಲ್ವಾ? ಅವರ ಪಟಾಲಮ್ಮಲ್ವಾ? ಮತ್ತೆ ನೀವು ನಿಮ್ಮ ಕೆಪಾಸಿಟಿ, ನಿಮ್ಮ ಸಾಮರ್ಥ್ಯ ಬೆಂಗಳೂರು ಭಾಗಕ್ಕೆಲ್ಲ ಗೊತ್ತಾ? ಬ್ಯಾಟರಾಯನಪುರ ಪಕ್ಕದ ನಿಮ್ಮ ಕ್ಷೇತ್ರಗಳಿದೆ, ಎಲ್ಲರಿಗೂ ಗೊತ್ತು. ಅವ್ರು ಯಾರಾದರೂ ನಿಮ್ಮನ್ನು ಕರೆಸ್ತಾರಾ? ಬನ್ನಿ ಸರ್, ಸಭೆ ಇದೆ, ಮೀಟಿಂಗ್ ಇದೆ, ಅಲ್ಲಾರೋ ಒಬ್ರು ರವಿ ಅಂತೆ, ಇನ್ನು ಅವರು ಸಾಯೋದು ಹೆಚ್ಚು BJP ನಂಬ್ಕೊಂಡಲ್ಲಿ. ಹೋಗಿ ಗೆಲ್ಲಿಸ್ಬೋದಾಗಿತ್ತಲ್ಲ. ಅಲ್ಲಿ ಬರ್ರಂತ ಬಂದ್ಬಿಡ್ತಾರೆ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ, ಇಲ್ಲಿ ಬಿಟ್ಟಿಯಾಗಿ ಬಿದ್ದಿದೆ ಕ್ಷೇತ್ರ ಅಂತ. ಆಯ್ತು, ಬಂದವ್ರೇನು ಸುಮ್ಮನೆ ಇರ್ತಾರ? ಪಕ್ಷ ಕಟ್ಬಿಟ್ಟು ಹೋಗ್ತೀರಾ? 4 ವರ್ಷ ಸರ್ ನಾನು MLA ಸೋತಿದ್ದೀನಿ, ಅದು ಇಲ್ಲ BJP ಲೀಡರ್ಸ್ ಎಲ್ಲ ಕೈ ಹಾಕಿದ್ರೋ ಗೊತ್ತಿಲ್ಲ, ಯಾರು ಏನೇನು ಮಾಡಿದ್ರೋ ಗೊತ್ತಿಲ್ಲ. ಅದು ಒಟ್ಟಾರೆ ಏನೋ ಆಯಿತು, ಏನೋ ಆಗಿ ಸುಧಾಕರ್ ಅವರು ಸೋತರು. ಸೋತ ಮೇಲೆ ತಾವು ಮಾಡಿದ ಕೆಲಸ ಏನು? 6 ತಿಂಗಳಾದರೂ ಅವ್ರನ್ನ ವಿಚಾರಿಸಿಲ್ಲ ಅಂತಕ್ಕಂಥ ಒಂದು ಮಾತು. ನೋಡಿ, ಒಬ್ಬ ನಾಯಕರಿಗೆ ಸಿಗ್ತಕ್ಕಂಥ ಬಹುಮಾನವು. ನನಗೆ ನೀವು ಮರ್ಯಾದೆ ಕೊಟ್ಟರೆ ತಾನು ನಾನು ನಿಮಗೆ ಕೊಡೋಕ್ಕೆ. ನೀವು ಬಂದುಬಿಟ್ಟು ಆಪೋಸಿಷನ್, ಕಾಂಗ್ರೆಸ್ ಅವರು ಬೈದಿಲ್ಲ ಸುಧಾಕರ್ ಅವ್ರಿಗೆ, ಕಾಂಗ್ರೆಸ್ ಅವರು ಅಲಿಗೇಷನ್ ಮಾಡಿಲ್ಲ ಸುಧಾಕರ್ ಅವ್ರಿಗೆ. ಅವ್ರಿಗೆ ಒಂದೆರಡು ಮಾತು ಹೇಳ್ತಾರೆ ಅಷ್ಟೇ ಎಲ್ಲ ಮೀಟಿಂಗಲ್ಲಿ. ಸಿದ್ದರಾಮಯ್ಯನವರೇ ಏನಂದಿಲ್ಲ ಪಾಪ, ಸರ್ಕಾರ ಉರುಳಿಸ್ಬಿಟ್ಟು ಹೋದಾಗ ಅವರೇನಂದಿಲ್ಲ. ಕುಮಾರಸ್ವಾಮಿ ಅವರು ಏನಂದಿಲ್ಲ. ಕುಮಾರಸ್ವಾಮಿ ಗೌರ್ಮೆಂಟ್ ತಾನೇ ಉರುಳಿಸಿದ್ದು, ಟಿಕೆಟ್ ಅವ್ರು ತಪ್ಪಿಸ್ಬೇಕಾಗಿತ್ತು. ಪಾಪ ಅವರು ಶ್ರಮಪಟ್ಟು, ಬದ್ಧತೆ ಇದೆ ನಾಯಕರಿಗೆ, ಒಪ್ಪಂದ, ಕಮಿಟ್ಮೆಂಟ್ ಅಂದರೆ ಏನು ಅಂತ ಅವ್ರ ಹತ್ರ ನೋಡಿ ತಿಳ್ಕೊಬೇಕಾಗ್ತದೆ. ನೀವು ಸೇಫ್ಟಿ ಝೋನಲ್ಲಿದ್ದರೆ ಎಷ್ಟು ವರ್ಷ ಅಲ್ಲೇ ನಡೀತದೋ ನಿಮಗೆ ಗೊತ್ತಿಲ್ಲ. ಮಾನ್ಯ MLA ಆಗಿರ್ತಕ್ಕಂಥ ಯಲಹಂಕ ವಿಶ್ವನಾಥ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಬಂದ್ರ ಪಕ್ಷ ಸಂಘಟನೆ ಮಾಡಕ್ಕೆ ಬರ್ರಿ, ಪಕ್ಷನ ಮುಗಿಸಕ್ಕೆ ಬರಬೇಡಿ. ಇದು ತುಂಬ ದಿವಸ ನಡೆಯಲ್ಲ ಈ ಡಬಲ್ ಸ್ಟ್ಯಾಂಡ್ಗಳು. 2 ತಲ ಹಾವುಗಳಿತ್ತು, ಅದು ಹಿಂಗೂ ಹೋಗುತ್ತೆ, ಹಿಂಗೂ ಹೋಗುತ್ತೆ, ಉಲ್ಟಾ ಅದು ಮುಂದೇನೂ ಹೋಗುತ್ತೆ, ಹಿಂದೇನೂ ಹೋಗುತ್ತೆ. ಅದು ನಾಗರಾವ್ ಸ್ಟೈಟ್. ಅದು ಸುಧಾಕರ್ ಅವ್ರಿಗೆ ಒಂದು ಏಟು ಬಿತ್ತು, ಅವ್ರು ಮರೆಯಲ್ಲ. ಸಾಮಾನ್ಯವಾಗಿ ಅವ್ರನ್ನ ಹತ್ರದಿಂದ ನೋಡಿದವ್ರಿಗೆ ಗೊತ್ತಾಗುತ್ತೆ, ಗಮನಿಸಿದವ್ರಿಗೆ ಗೊತ್ತಾಗುತ್ತೆ ಅವ್ರ ಮೆಂಟಾಲಿಟಿ ಏನು ಅಂತ. ಅವ್ರು ಚಿಕ್ಕಬಳ್ಳಾಪುರಕ್ಕೆ ಒಂಥರ ಬ್ರ್ಯಾಂಡ್ ಥರ. ಅವರು ಅಭಿವೃದ್ಧಿಲಿ ಎಲ್ಲಾದ್ರೂ ರಾಜಿ ಆಗಿದ್ದಾರಾ? ಹೋಗ್ಲಿ, ಅವ್ರಿಗೆ ಬಂದಂಥ ಫೇಮ್ ನಿಮಗೆ ಬಂದಿದೆಯಾ? ನೀವು ಇಷ್ಟು ವರ್ಷ 3 ಟರ್ಮ್ ಸತತವಾಗಿ ಗೆಲ್ತಕ್ಕಂಥ ಲೀಡರಲ್ಲಿ ನಿಮ್ಗೆ ಐಡೆಂಟಿಫೈ ಇದೆಯಾ? ಅಲ್ಲ, ಕ್ಷೇತ್ರ ಜನ ಬಿಡಿ, ಕಾರ್ಯಕರ್ತರು ಪಾಪ ನಂಬ್ಕೊಂಡಿರ್ತಾರೆ, ಯಾರು ಬಂದರೂ ಕೆಲಸ ಮಾಡಲೇಬೇಕು. ಆ ಕ್ಷೇತ್ರ ಜನ ಚೆನ್ನಾಗಿದ್ದಾರೆ, ನೀವು ಚೆನ್ನಾಗಿದ್ದಾರೆ, ಪರವಾಗಿಲ್ಲ, ಓಕೆ, ನಾನು ಒಪ್ಕೊತೀನಿ ಅಲ್ಲಿ ನಿಮ್ಮದು. ಮತ್ತು ಬೇರೆ ಕ್ಷೇತ್ರಗಳು, ಸಂದೀಪ್ ರೆಡ್ಡಿ ಅಂತಕ್ಕಂಥವ್ರನ್ನ ಈ ಮಹಾಭಾರತದಲ್ಲಿ ಕರ್ಣ ಕ್ಯಾರೆಕ್ಟರ್ ಕೊಡಬೇಡಿ ನೀವು ಚಿಕ್ಕಬಳ್ಳಾಪುರದಲ್ಲಿ. ಅವ್ರ ಯುವಕರು ಕೆಲಸ ಮಾಡ್ತಾ ಇದ್ದಾರೆ, ಫಾಲೋಯಿಂಗ್ ಇದೆ. ಪಾಪ ನಾವು
ಅವ್ರನ್ನ ನಾನು ಬೇರೆ ಥರ ಮಾತಾಡೋಕ್ಕೆ ಇಷ್ಟಪಡಲ್ಲ. ಭಗತ್ ಸಿಂಗ್ ಅಂತಕ್ಕಂಥ ಒಂದು ಟ್ರಸ್ಟ್ ಕಟ್ಕೊಂಡು ಇವತ್ತಿನ ಸಮಾಜಕ್ಕೆ ಏನು ಬೇಕೋ ನನ್ನಿಂದ ಏನಾಗುತ್ತೆ ಅದನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಅವ್ರ ಇಂಟೆನ್ಷನು ಬೇರೆ ಇರ್ಬೋದು ಪಾಪ. ಅವರಿದ್ದದ್ದು ಬಿಜೆಪಿಗೆ ಕಾರಣಗಳಿಂದ ಇವ್ರು ಬಂದರು ಸುಧಾಕರ್ ಅವರು. ಅದು ತಪ್ಪು ರೈಟು ಅಂತ ನಾವು ಹೇಳಕ್ಕೆ ಬರಲ್ಲ. ಅವ್ರೇನೋ ಅಡ್ಜಸ್ಟ್ ಮಾಡ್ಕೊಂತಾರೆ. ಸುಧಾಕರ್ ಅವರು ಅದನ್ನೇ ಹೇಳ್ತಿದ್ರು, ನೀನು ಕೋಲಾರಲ್ಲಿ ಹೋಗ್ಬಿಟ್ಟು ಎಲ್ಲರೂ ಒಂದು ಕ್ಷೇತ್ರ ಹುಡ್ಕೊಂಡು ಇದು ಮಾಡಪ್ಪ, ಇಲ್ಲ ಬೇರೆ ಕ್ಷೇತ್ರಗಳಿಗೆ ಹೋಗು, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಸುಧಾಕರ್ ಅವ್ರು ಹೇಳಿದ್ರಂತೆ. ಅವ್ರು ಕೇಳಿಲ್ಲ. ಅವ್ರಿಗೆ ಒಳಗಿಂದ ಆಗಲ್ಲ ಮೊದಲಿಂದನು, ನಾನು ಅಲ್ಲಿಗೆ ಹೋಗಲ್ಲ ಅಂತ ಇಲ್ಲೇ ಇದ್ಬಿಟ್ಟಿದ್ದಾರೆ. ಚುನಾವಣೆಗಳು ಕೈ ಕೊಡ್ತಾ ಇದ್ದಾರೆ ಅವರು ಕೂಡ. ಈಗ MP ಕೂಡ ಕೆಲಸ ಮಾಡಿಲ್ಲ, MLA ಮಾಡಿಲ್ಲ. MLA ಕೂಡ ಪ್ರದೀಪ್ ಈಶ್ವರ್ ಅವ್ರಿಗೆ ಓಟ್ ಹಾಕ್ಸಿದ್ದಾರೆ, ಸುಧಾಕರ್ ಅವ್ರಿಗೆ ಹಾಕ್ಸಿಲ್ಲ. ಸಂದೀಪ್ ರೆಡ್ಡಿ ಅವರು ಇರಲಿ, ಸಂತೋಷ. ರಾಜಕೀಯದಲ್ಲಿ ಅವೆಲ್ಲ ಮಾಮೂಲಿ. ಆಗದೇ ಇರೋ ಕೆಲಸನೇ ಮಾಡ್ತಾರೆ. ಸಂದೀಪ್ ರೆಡ್ಡಿಗೂ ಸುಧಾಕರ್ ಅವ್ರಿಗೆ ಆಗಲ್ಲ. ಈಗ ನನ್ನ ಬಗ್ಗೆ ನಿಮ್ಮ ಹತ್ರ ಪ್ರೀತಿ ಇಲ್ಲ, ನಂಬುತ್ತೀರ ನಮ್ಮನ್ನ? ಸೊ ಹಾಗಾಯ್ತು. ಹಾಗಿದ್ದಾಗ ಏನಾಗುತ್ತೆ, ಬರ್ತಾ ಏನೋ ಮಾಡ್ಕೊಂತಾರೆ ಅವ್ರು. ನೀವ್ಯಾಕೆ ಇಂಟರ್ಫಿಯರ್ ಆಗ್ತೀರಾ ಕೆಲಸ ಅವರಿಬ್ಬರ ಮಧ್ಯೆ? ಈಗ ನೆನ್ನೆ ಬಂದಿದ್ದಾರೆ, ಏನೋ ಕಂಬಳಿ ಕೊಡ್ಬೇಕಂತೆ, ಅದು ಇದು ಅಂತ ಕೊಟ್ಟಿದ್ದು ಸಮಾಜ ಸೇವೆ. ಬಂದಿದ್ದೀರ, ಕೊಡಬೇಕು. ಯುವಕ ಒಳ್ಳೆ ಕೆಲಸ, ಬೇರೆ ಥರ ತಗೊಳ್ಳಿ ಅವ್ರನ್ನೇ. ಅದನ್ನು ಬಿಟ್ಟು ಡೈರೆಕ್ಟ್ ನಾನೇ ಟಿಕೆಟ್ ಕೊಡ್ತೀನಿ, BJPಗೆ ಸ್ಟೇಟ್ ಹೈಕಮಾಂಡ್ ನಾನೇ. ಈ ಯಡಿಯೂರಪ್ಪ ಅವ್ರದ್ದು, ವಿಜಯೇಂದ್ರ ಅವ್ರದ್ದು ಹೆಂಗೆ ಅಂದರೆ ಪಾಪ ಎಸಿತಕ್ಕಂಥ ಕಲ್ಲುಗಳೆಲ್ಲ ಅವ್ರಿಗೆ ಬೀಳ್ತವೆ ನಿಮ್ಮಿಂದ. ಕೆಲವರು ಪರಿಚಯಸ್ಥರಿಂದ ಇರ್ತಾರಲ್ಲ ಅವ್ರಿಗೆ ಬೀಳ್ತಕ್ಕಂಥ ಕಲ್ಲುಗಳೆಲ್ಲ ಇವ್ರಿಗೆ ಬೀಳ್ತವೆ. ಯಾಕಂದ್ರೆ ನಿಮ್ಮನ್ನು ಸಹಿಸೋಕ್ಕಾಗಿದೆ. ಆವಾಗ ಏನು ಮಾಡ್ತಾರೆ, ಕಲ್ಲುಗಳು ಅವ್ರಿಗೆ, ಫಲ ನಿಮಗೆ. ಎಷ್ಟು ಬಯಸ್ಕೊಂತಾರೆ ಅವರು. ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರಿಗೆ ಅವ್ರ ಸಂಗಡಿಗರಿಂದನೇ ತುಂಬ ಕೆಟ್ಟ ಹೆಸರು ಅವ್ರಿಗೆ. ನಿಮ್ಮನ್ನೆಲ್ಲ ಮೇಲೆ ಕೆತ್ತಬೇಕು. ಆ ಟಿಕೆಟ್ ಟೈಮಲ್ಲಂತೂ ನಿಮ್ಮನ್ನು ಬರೆದಿಕ್ಕೊಂಡು ಜೋಬಲ್ಲಿ ಇಕ್ಕೊಬೇಕು, ಒಂದು ಪೇಜಲ್ಲಿ ಹೆಸರುಗಳು ಯಾರ್ಯಾರು ಕೊಡಿಸ್ಬೇಕು ಅಂತವ್ರು. ಅಲ್ಲೆಲ್ಲ ಒದ್ದಾಡಬೇಕು. ಅಟ್ಲೀಸ್ಟ್ ಅವ್ರಿಗೂ ನೀವು ಒಳ್ಳೆಯದು ಏನು ದೊಡ್ಡ ಸಾಧನೆ ಮಾಡೋಕ್ಕಾಗಿಲ್ಲ, ಒಳ್ಳೆ ಹೆಸರಾದರೂ ತಂದು ಕೊಡಿ. ಸ್ವಲ್ಪ ಅವ್ರಿಗೆ ಮರ್ಯಾದೆ ಉಳಿಸ್ಕೊಡಿ ನಿಮಗೆ ನಾಯಕರಿಗೆ. ಆ ಮರ್ಯಾದೆಯನ್ನು ತೆಗಿಬೇಡ್ರಿ. ನೀವು ಇನ್ನೇನೋ ಸುಧಾಕರ್ನ ಅನ್ನಕ್ಕೆ ಬರೋದು, ಇವ್ರು ರೊಬೆಲ್ ಆಗಿ ಒಂದ್ಸತಿ ಪ್ರೆಸ್ ಮೀಟ್ ಕೊಡ್ತಾರೆ, ಸ್ಟೇಟ್ ಅಲ್ಲಾಡುತ್ತೆ, ಇಲ್ಲ ಹೈಕಮಾಂಡ್ ಅಲ್ಲಾಡುತ್ತೆ ಒಂದು ಪ್ರೆಸ್ ಮೀಟ್ಗೆ. ನಿಮ್ಮ ಥರ ಅಲ್ಲ, ಅರ್ಥ ಮಾಡ್ಕೋಬೇಕು. ಒಂದು ಸ್ವಲ್ಪ ಪ್ರಬುದ್ಧರಾಗಬೇಕು. ಬರ್ತಾ ದಿವಾಳಿ ಆಗಬಾರ್ದು. ನೀವು ಸುಧಾಕರ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ಯಾರು ಏನನ್ಕೊಂಡ್ರು ಅವ್ರು ಫೈರ್ ಬ್ರ್ಯಾಂಡ್ ಅಂತೆಲ್ಲ BJP ಗುರ್ಸ್ಕೊಂಡಿದೆ. ಬೇಕಾಬಿಟ್ಟು ಲೂಸ್ ಟಾಕ್ ಇಲ್ಲ, ಎಲ್ಲಂದ್ರೆ ಅಲ್ಲಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲ್ಲ. ಇವಾಗ ಹೇಳಿದ್ರು NDA ಅಭ್ಯರ್ಥಿ ಅಂತಲೇ ಹೇಳ್ತಾರೆ. ಇಲ್ಲಿ ಈಗ JDS ಇದೆ, ಸುಮಾರು ಕಡೆ ಅವ್ರು ಬರ್ತಾ ಇರ್ತಾರೆ, ಮೀಟಿಂಗ್ ಕೇಳ್ತೀವಲ್ಲ, ಎಲ್ಲ ಕಡೆ ಕೂಡ NDA ಅಭ್ಯರ್ಥಿನೇ ಹೇಳ್ತಾರೆ. BJPಯಿಂದ ಅವ್ರು ಕೊಡ್ತೀವಿ, ಇವ್ರು ಕೊಡ್ತೀವಿ, ಕೊಡ್ತಾರೆ. ನಿಮ್ಮದೇ ಅಲ್ವಲ್ಲ ಪಾರ್ಟಿ. ನಾನು ಆವತ್ತೇ ನೀವು ಪುನಃ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಓವರ್ ಟಾಕ್ ಆಯ್ತು. ಸಂದೀಪ್ ರೆಡ್ಡಿ ಅವರು ಅಷ್ಟೇ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಾ. ಇಲ್ಲ ಗೌರಿಬಿದನೂರು ಖಾಲಿ ಇದೆ, ಇಲ್ಲಿ ಬಾಗೇಪಲ್ಲಿ ಇಲ್ಲಿ ಏನೋ ಒದ್ದಾಡ್ತಾ ಇದೆ BJP. ಇಲ್ಲಿ ಎದ್ದೇಳಕ್ಕಾಗ್ತಾ ಇಲ್ಲ ಬಾಗೇಪಲ್ಲಿ ತಾಲೂಕಲ್ಲಿ, ಕಷ್ಟ ಇದೆ. ನೆಕ್ಸ್ಟ್ಗೂ ಏನಾಗುತ್ತೋ ಅದೊಂದು ಅತಂತ್ರ. ಕಾರ್ಯಕರ್ತರು ಹಾಳಾಗಿ ಹೋಗ್ತಾ ಇದ್ದಾರೆ ನಿಮ್ಮಿಂದ. ನೀವು ಚೆನ್ನಾಗಿದ್ದೀರಾ, ಕಾರ್ಯಕರ್ತರು ಹಾಳಾಗಿ ಹೋಗ್ತಾ ಇದ್ದಾರೆ ಇಲ್ಲಿ. ಯಾಕೆ? ಇದೇ ಯಲಹಂಕ ವಿಶ್ವನಾಥ್ ಅವ್ರಿಗೆ ಈಗ ಬೇಕಿದ್ರೆ ಅವ್ರ ಬೀಗರೊಬ್ರು ಭಾವನೋ ಭಾವಮೈದನೋ ಕಾಂಗ್ರೆಸ್ಸಲ್ಲಿ ಮಂತ್ರಿ, ಮಾನ್ಯ ಮಂತ್ರಿಗಳು ಬೈರತಿ ಸುರೇಶ್ ಅವರನ್ನು. ಅವರು ಅಲ್ಲಿ ಮಂತ್ರಿ, ಇವರಿಲ್ಲಿ MLA BJPಯಲ್ಲಿ. ಈಗ ಏನಾದ್ರು IT ರೇಟ್ ED ರೇಟ್ ಅವ್ರು ಸೆಂಟ್ರಲ್ ಅವರು ಮಾಡಲ್ಲ, ಯಾರು ಬೈರತಿ ಅವ್ರ ಮೇಲೆ, ಯಾಕಂದ್ರೆ ಇವ್ರು ಬಾಮೈದ ಇದ್ದಾರೆ ಅಲ್ಲ. ಅಥವಾ ಕಾಂಗ್ರೆಸ್ ಏನಾದ್ರು SITನೋ ಇನ್ನೊಂದು ಏನಾದ್ರು ಹಗರಣಗಳಲ್ಲಿ ಬೇರೆ ಥರ ಏನಾದ್ರು ಲೋಕಾಯುಕ್ತ ಮೂವ್ಮೆಂಟಲ್ಲಿ ಇವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಅವ್ರು ಇವ್ರ ಮೇಲೆ ಮಾಡಲ್ಲ, ವಿಶ್ವನಾಥ್ ಅವ್ರ ಮೇಲೆ. ಯಾಕೆ? ಅವ್ರು ಬಾಮೈದ ಇದ್ದಾರಲ್ಲ ಬೈರತಿ ಸುರೇಶ್. ಸುಧಾಕರ್ ಹಂಗಲ್ವಲ್ಲ, ಸಿಂಗಲ್ ಹೀರೋ. ಈ ಆಂಧ್ರದಲ್ಲಿ ಜಗನ್ ಇದ್ದಾರಲ್ಲ, ಅಷ್ಟು ಫಾಲೋಯಿಂಗ್ ಅಂತಲ್ಲ. ಈ ಚಿಕ್ಕಬಳ್ಳಾಪುರಕ್ಕೆ ಇವರೇ ಜಗನ್, ಆ ಮಟ್ಟದಲ್ಲಿದೆ ಅವ್ರ ಫಾಲೋಯಿಂಗ್. ನೀವು ಅವ್ರನ್ನ ಅನಗಿಸ್ಲಿಕ್ಕೆ, ಅವ್ರನ್ನ ತುಳಿಲಿಕ್ಕೆ ಪದೇ ದೇವನಹಳ್ಳಿಯಿಂದ ಇಲ್ಲಿಗೆ ಬರುವ ಅವಶ್ಯಕತೆ ಇಲ್ಲ. ಯಲಹಂಕದಿಂದ ಇಲ್ಲಿಗೆ ಬರುವ ಅವಶ್ಯಕತೆ ಇಲ್ಲ. ಸುಧಾಕರ್ ಅವ್ರನ್ನ ಯಾರು ತುಳಿಯಕ್ಕಾಗಲ್ಲ. ಇವ್ರನ್ನ ಪಾಪ ಯುವಕರಿದ್ದಾರೆ, ಒಳ್ಳೆ ಕ್ಷೇತ್ರಕ್ಕೆ ಕೊಡಿ, ಇಂಥ ಕಡೆ ಕೆಲಸ ಮಾಡಪ್ಪ, ನಮ್ಮಲ್ಲೇ ಗೊಂದಗಳು ಬೇಡ. ಗೆಲ್ತಕ್ಕಂಥ ಕ್ಷೇತ್ರ ಅದು ಚಿಕ್ಕಬಳ್ಳಾಪುರಕ್ಕೆ ಒಂದಿದೆ. ಕಳಸತಿ ಗೆಲ್ಲಬೇಕಾಗಿತ್ತು, ಅದು ನಿಮ್ಮಿಂದನೇ ಸೋಲ್ತು. ಈ ಸತ ಆದರೂ ಗೆಲ್ಸ್ಕೊಬೇಕಲ್ಲ ನೀವು. ಪದೇ ಬಂದ್ಬಿಟ್ಟು ಅವ್ರನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇದು ತುಂಬ ಇದಿದೆ. BJPಯನ್ನು ಮಣ್ಪಾಲ್ ಮಾಡಬಾರ್ದು. ಪಕ್ಷನ ಕಾರ್ಯಕರ್ತರು ತುಂಬ ಎನಗಾಡ್ಬಿಟ್ಟಿದ್ದಾರೆ. ಅವ್ರಿಗೆ MLAಗಳ ಗತಿ ಇಲ್ಲ. ಕೆಲವು ಕಡೆ ಅವ್ರ ಕೆಲಸಗಳು ಆಗ್ತಾ ಇಲ್ಲ. ಬೇರೆ ಪಾರ್ಟಿಯವ್ರ ಹತ್ರ ಹೋಗೋಕ್ಕಾಗಲ್ಲ ಅವರು. ಈ BJP ಕಾರ್ಯಕರ್ತರು ಹೆಂಗೆ ಅಂದರೆ ಕಮ್ಯುನಿಸ್ಟ್ ಕಾರ್ಯಕರ್ತರಿದ್ದ ಹೆಂಗೆ, ಈಕ್ವಲ್ ಟು
ಬಗ್ಗಲ್ಲ ಅವರು. ಅವ್ರ ಮನಸ್ಸೇ ಒಪ್ಪಲ್ಲ ಬೇರೆಯವ್ರ ಹತ್ರ ಹೋಗಕ್ಕೆ. ಈ ಯಾವ ಕಡೆ ಬೇಕಾದ್ರೂ ಹೋಗ್ತಕ್ಕಂಥ ಶಕ್ತಿ ಕೆಲವ್ರಿಗಿದೆ. ಅವ್ರ ಕೆಲಸಗಳಾಗ್ತವೆ. ಅವ್ರನ್ನ ಬಲಿ ತಗೊಂಬೇಡಿ ನೀವು. ಹೈಕಮಾಂಡಲ್ಲಿ ನೆಕ್ಸ್ಟ್ ಅಲ್ಲೇ ಇರಲಿ ಅವರು ಸುಧಾಕರ್ ಅವರು, ನೆಕ್ಸ್ಟ್ ಕೇಂದ್ರ ಮಂತ್ರಿಗಳಾಗಿರಲಿ. ನೀವು ಮಾಡ್ತೀರಾ? ಅವ್ರನ್ನ ಯಾವ ಮಂತ್ರಿ ಬೇಕಾದ್ರೂ ಮಾಡ್ತೀರಾ? ಎಲ್ಲಿಗೆ ಬೇಕಾದ್ರೂ ಇಳಿಸ್ತೀರಿ ನೀವು. ನಿಮ್ಮ ಮಾತು ನಂಬ್ಕೊಂಡು ಯಾವನಾದ್ರೂ ಆ ಪಾರ್ಟಿಯಲ್ಲಿ ಸೀರಿಯಸ್ ಆಗಿ ತಗೊಳಕ್ಕಾಗ್ತದ? ಅದು ಸುಧಾಕರ್ ಬಗ್ಗೆ ನೀವು ಹೇಳ್ಬೇಕಾ? ಎತ್ಕಟ್ಟು ಕಲ್ಸೋಗಳಲ್ವಾ ಇವು? ಈಗಲಿಂದಲೇ ನೀವು ಬೂಸ್ಟ್ ಕೊಟ್ಟರೆ ಪ್ರೆಸ್ ಮೀಟ್ಗಳು ಮಾಡ್ತೀರಾ? ಇನ್ನೇನು ಪಾರ್ಟಿಯಲ್ಲೇ ಕನ್ಫ್ಯೂಸ್ ಆಗ್ಬಿಡ್ಬೇಕು. ನೆಕ್ಸ್ಟ್ ಸುಧಾಕರ್ಗೂ ಟಿಕೆಟ್ ಇಲ್ವಂತೆ, ಹೈಕಮಾಂಡ್ ಹೇಳ್ತಂತೆ. ತಡ್ಕೊಳ್ತದೆ ಹೈಕಮಾಂಡ್ ಹೋಗ್ಲಿ. ಗೊತ್ತಾ ನಿಮ್ಗೆ ಹೈಕಮಾಂಡ್ ಅಂದ್ರೆ ಏನು? ಅದೊಂದು ಮರನಾ? ವ್ಯಕ್ತಿನೇ ಅಲ್ವಾ ಅಲ್ಲೂ ಟಿಕೆಟ್ ಕೊಡೋದು? ಕುದುರೆಗೆ ಯಾವ ಮೈದಾನ ಆದ್ರೆ ಏನ್ರಿ? ಯಾವುದೋ ಒಂದು ಮೈದಾನ ಬೇಕಷ್ಟೇ, ಅದಕ್ಕೆ ಓಡ್ತಾ ಇರುತ್ತೆ. ಸುಧಾಕರ್ ಅವ್ರಿಗೆ ಯಾವ ಪಾರ್ಟಿ ಆದ್ರೆ ಏನು? ಅಲ್ಲ, ನಾನು ಮುಕ್ತವಾಗಿ ಮಾತಾಡ್ತಾ ಇದ್ದೀನಿ. ಅವು ಅಂಥವ ನಾಯಕರ ಹತ್ರ ಬಾಲ ಬಿಚ್ಚಿದ್ರೆ ನಿಮ್ಮದು ನೀವು ನೋಡ್ಕೊಬೇಕು. ಯಲಹಂಕ ದೇವನಹಳ್ಳಿ ಬಿಟ್ಟು ಬರಬಾರ್ದು ಈ ಕಡೆ ನೀವು. ಸುಧಾಕರ್ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಪಕ್ಷ ಸಂಘಟನೆ ಆಗುತ್ತೆ ನಿಮ್ಮ ಕೈಯಲ್ಲಿ. ಪಕ್ಕ ತಾಲೂಕುಗಳೆಲ್ಲ ಆಗ್ತಾ ಇಲ್ಲ. ಪಕ್ಕದ ಕ್ಷೇತ್ರದಲ್ಲಿ ಯಾರನ್ನೂ ಗೆಲ್ಲಿಸಿಲ್ಲ ನೀವು. ಇನ್ನು ಇಲ್ಲಿ ಬಂದ್ಬಿಟ್ಟು ಇನ್ಯಾರನ್ನು ಒಳ್ಳೆ ಹುಡುಗ ನಾವು ಮಾತಾಡ್ತೀವಿ. ಸುಧಾಕರ್ ಅವ್ರನ್ನ ಮಾತಾಡೋಷ್ಟು ಸ್ಟಾಮಿನಾ ಇದೆಯಾ? ಯಲಹಂಕ ವಿಶ್ವನಾಥ್ ಅವರಿಗೆ, MLA ಅವರಿಗೆ ಅಷ್ಟೊಂದು ಸಾಮರ್ಥ್ಯ ಇದೆಯಾ? ಅವ್ರನ್ನ ಒಪ್ಸಕ್ಕಾಗುತ್ತಾ? ಇವೆಲ್ಲ ದ್ವಂದ್ವ ನೀತಿಗಳಲ್ವಾ? ಕಾರ್ಯಕರ್ತರ ಗೊಂದಲ ಉಂಟಾಗಲ್ವಾ? ಪಕ್ಷನ ಬೆಳೆಸ್ತೀರಿ ನೀವು. ನಿಮಗೆ ನೆಕ್ಸ್ಟ್ 28ಕ್ಕೂ ಕಾಂಗ್ರೆಸ್ ಬಂದರೂ ನಿಮ್ಗೆ ಪರವಾಗಿಲ್ಲ. ನಿಮ್ಗೆ ನಿಮ್ಮ ಬಾವಮೈದ ಅಲ್ಲೇ ಇದ್ದಾರೆ ಮಂತ್ರಿಗಳು, ಮಾನ್ಯ ಮಂತ್ರಿಗಳು. ಅವ್ರು ನೆಕ್ಸ್ಟ್ ಏನಾದ್ರು ಒಂದು ಖಾತೆ ಕೊಡ್ತಾರೆ ನಿಮ್ಗೆ. ಹೆಂಗಿದ್ರು ಒಂದೇ ಗೌರ್ಮೆಂಟ್ ನಿಮ್ಮಿಬ್ಬರದು. ನಿಮಗೆ ಟಿಕೆಟ್ ಕೊಡಬಾರ್ದು ನನ್ನ ಲೆಕ್ಕದಲ್ಲಿ. ಕಮಿಟ್ಮೆಂಟ್ ಪಾಲಿಟಿಕ್ಸ್ ನಿಮ್ಮದು ನಡೀತದಲ್ಲಿ. ಬಾವಮೈದವ್ರು ಬಿಟ್ಕೊಡಕ್ಕಾಗುತ್ತಾ? ನ್ಯಾಯವಾಗಿದ್ದಿದ್ರೆ, ನೈತಿಕತೆ ಇದ್ದಿದ್ರೆ ನೀವು BJPಯಲ್ಲಿ ಇರಬಾರ್ದು, ನೀವು ಕಾಂಗ್ರೆಸ್ ಹೊಟ್ಟೋಗ್ಬೇಕಾಗಿತ್ತು. ಅಲ್ಲಿದಾರಲ್ಲ ಅವರು. ಬಾವಮೈದ ಒಂದು ಪಾರ್ಟಿ, ಮಗ ಒಂದು ಪಾರ್ಟಿ, ಮಕ್ಕಳೊಂದು ಪಾರ್ಟಿ, ನೀವೊಂದು ಪಾರ್ಟಿ. ಸುಧಾಕರ್ ಅವರ ಆ ಥರ ಮೆಂಟಾಲಿಟಿನ? ಅವ್ರ ಬಗ್ಗೆ ಬಂದ್ಬಿಟ್ಟು ಏನಾರು ಒಂದು ಸ್ವಲ್ಪ ಮೊನ್ನೆ ಹೇಳಿದ್ದಾರೆ ಸ್ಟೇಟ್ಮೆಂಟು. ಏನು ಸರ್ ರಾಜಕಾರಣಕ್ಕೆ? ಹೌದು, ನಾನು ಬರ್ತೀನಿ. ನಿಮ್ಗೆ MP ಟಿಕೆಟ್ ಟೈಮಲ್ಲಿ ಹೇಳಿದ್ದಾರೆ ವಿಶ್ವನಾಥ್ ಅವ್ರಿಗೆ, ಅಣ್ಣ ಈ ಸತಿ ಟಿಕೆಟ್ ಕೊಡಿಸಿ ನನಗೆ. ಅದ್ಯಾವನೋ MLA ಹೊಸ್ದಾಗ ಬಂದ್ಬಿಟ್ಟು ಗೆದ್ದವನೇ, ಈಗ ಜನ ಆಡ್ಕೊತವ್ರೆ, ನಂದೇ ತಪ್ಪು ಯಾರು ತಪ್ಪು ದೇವ್ರಿಗೆ ಗೊತ್ತು. ಇಲ್ಲಿ ಅಭಿವೃದ್ಧಿ ಕೆಲಸಗಳು ಏನು ಮಾಡಿದ್ರು ಚಿಕ್ಕಬಳ್ಳಾಪುರ ಜನ ಕೈ ಹಿಡಿಯಲ್ಲ. ಅವ್ರನ್ನ ಯಾಕೆ ಬೈದು ನನಗೇನು ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ಈಗಾದರೂ MP ಟಿಕೆಟ್ ಕೊಡಿ. ಗೆದ್ದಿರ್ತಕ್ಕಂಥ MLA ಆದರೂ ಸೈಲೆಂಟ್ ಆಗಿರ್ತಾನೆ ಒಂದು 4 ವರ್ಷ. ಇಲ್ಲಾಂದರೆ ನನ್ನ ಮೇಲೆ ಸೋತ ಇನ್ನು ಅದೇ ಪಾಠ ಆಗಿಬಿಡ್ತದೆ. ಮುಖಾದ್ರೆ ಎತ್ಕೊಂಡು ತಿರುಗ್ತೀನಿ. ಆಮೇಲೆ ಡೆವಲಪ್ಮೆಂಟ್ ಅಂತೂ ಎರಡನೇ ವಿಚಾರ ಇಲ್ಲ. ಅವ್ರದ್ದು ಏನೇ ಇದ್ರೂ ಬದ್ಧತೆ ಇದೆ. ನಾವು ಮಾಡ್ತೀಯಣ್ಣ ಪಕ್ಷಕ್ಕೆ, ಈ ಸತಿ ಕೊಡಿ 4 ವರ್ಷ. ಆಮೇಲೆ ನಿಮ್ಮ ಅಲೋಕ್ ವಿಶ್ವನಾಥ್ ಅವ್ರನ್ನೇ ನಿಲ್ಲಿಸೋಣ, ಅವ್ರಿಗೆ ಟಿಕೆಟ್ ಕೊಡೋಣ. ನಮಗೆ ಬೇಕಾಗಿಲ್ಲ ಅಣ್ಣ, ನೆಕ್ಸ್ಟು 4 ವರ್ಷ ಆಮೇಲೆ ನಾನು MLAಗೆ ಹೋಗ್ತೀನಿ ಅಂತ. ಆವತ್ತೇ ಅವ್ರ ಇಂಟೆನ್ಷನ್, ಆವತ್ತೇ ಗೊತ್ತಾಯ್ತು. ಪ್ರೆಸೆಂಟೇಷನ್ ಮಾಡಿಬಿಟ್ರು ನನಗೆ, ಈ ಸತಿ ಸಾಕು ಕೊಡಿ, ಈ ಸತಿ ಸೋತಿದ್ದೀನಿ, ಮನೆಯಲ್ಲಿ ಇದ್ದೇನು ಮಾಡಲಿ ನಾನು. ಆ ಒಪ್ಪಂದಗಳು ನೆನಪಾಗಲ್ಲ. ಅವ್ರು ಏನು ಹೇಳಿದ ನೆನಪಾಗಲ್ಲ. ವ್ಯಂಗ್ಯವಾಗಿ ಹೆಂಗಿದೆ ಗೊತ್ತೇ ನಾನು ಹೇಳಿದ್ದವರು? ಬುದ್ಧಿವಂತ, ನಾನೊಬ್ಬನೇ ಬುದ್ಧಿವಂತ, ಎಲ್ಲ ದಡ್ರು, ನನ್ನಷ್ಟು ಪ್ರತಿಭಾವಂತ ಯಾರೂ ಇಲ್ಲ. ನಾನು ಹೇಳಿದ್ದೆ ಹೈಕಮಾಂಡು, ನಿಮ್ಮದು ಏನು ನಡೆಯಲ್ಲ, ಬರ್ದಿಕ್ಕಳಿ. BJPಯಲ್ಲಿ ಯಲಹಂಕ ವಿಶ್ವನಾಥ್ ಅವ್ರದ್ದು ಏನು ನಡೆಯಲ್ಲ. ಆ ಕ್ಷೇತ್ರಕ್ಕೆ ಸೀಮಿತ. ನೀವು ಪದೇ ಇಂಥ ಸ್ಟೇಟ್ಮೆಂಟ್ಗಳು ಕೊಡಬೇಡಿ, ಗೊಂದಲ ಮಾಡಬೇಡ್ರಿ. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬರಲೇಬೇಡಿ. ನಾನು ಅದನ್ನು ನಾನು ಹೇಳ್ತಾ ಇದ್ದೀನಿ, ಒತ್ತಿ ಹೇಳ್ತಾ ಇದ್ದೀನಿ. ನೀವು ಬೇರೆ ಯಾರು ಬೇಡ. ಪಾಪ ಅವ್ರು ದಿಕ್ತೋಚ್ತಾ ಇಲ್ಲ ಕಾರ್ಯಕರ್ತರು. ನೀವೇನು ಮಾತಾಡ್ತಿರೋ? ಇಷ್ಟು ವರ್ಷದಿಂದ ಒಂದು ಕ್ಷೇತ್ರ ಎಲ್ಲರೂ ಎಬ್ಸಿದ್ರ ಮೇಲೆ ಹಂಗೆ. ಪುನಃ ಈಗ ಅವರು ಸುಧಾಕರ್ ಅವರು ಮೊನ್ನೆ ನಾನು ರಾಜಕಾರಣಕ್ಕೆ ಬರ್ತೀನಿ ಹೆದರ್ಕಂತವ್ರೆ. ಹೆದರಿಕೆ. ಏನೇ ಮಾಡಿದ್ರು ಬರಬಾರ್ದು, ಬಂದರೂ ಸೋಲಿಸ್ಬೇಕು. ಗೆದ್ದ ಅಂತೂ ನಮ್ಮ ಕರ್ಮ ಯಾರಿಗೂ ಬೇಡ ಅಂತ BJP ಅವರು. ಗೆದ್ದರೆ ಕೆಲವು ನಾಯಕರಿಗೆ ಅದೇನೋ ಅವ್ರಿಗೆ ಲೈಫೇ ಇರಲ್ಲ, ಕೆಲವರಿಗೆ ಅಂಥ ಡಿಮ್ಯಾಂಡ್ ಇರಲ್ಲ. ಇವ್ರು ಗೆದ್ದರೆ ಸುಧಾಕರ್ ಭಯ ಅವರಿಗೆ. ಸುಧಾಕರ್ ಅವರು ಬರಬಾರ್ದು, ಬದ್ರು ಗೆಲ್ಲಬಾರ್ದು. ಬೇರೆ ಕಾಂಗ್ರೆಸ್ ಅವ್ರು ಗೆದ್ಕೊಳ್ಳಿ, ಸಮಸ್ಯೆ ಇಲ್ಲ. ಯಲಹಂಕ ವಿಶ್ವನಾಥ್ ಅವ್ರು ಬೇಕಾರೆ ಅವ್ರ ಇಂಟೆನ್ಷನ್. ಈ ಡಬಲ್ ಸ್ಟ್ಯಾಂಡ್ಗಳು ಬಿಡಬೇಕು, ಒಳ್ಳೆ ನಾಯಕತ್ವವನ್ನು ಬೆಳೆಸ್ಕೊಬೇಕು. ನೀವು ಬರದೇ ಇದ್ರೂ ಪರವಾಗಿಲ್ಲ, ಇಲ್ಲೇನು ಕಟ್ಟು ಪಕ್ಷನ ಇದು ಮಾಡಿದ್ದೇನಿಲ್ಲ. ನೆಕ್ಸ್ಟ್ ಬೇಕಾದ್ರೆ ನಿಮ್ಮ ಮಗನೇ ನಿಲ್ಸ್ಕೊಳ್ರಿ MPಗೆ. ಅವ್ರು ಹೇಳಿದ್ದು ಅದೇ. ಪಾಪ ಪದೇ ಅವ್ರನ್ನ ಟಾರ್ಗೆಟ್ ಮಾಡಬೇಡಿ. ಪದೇ ಸುಧಾಕರ್ ಅವ್ರನ್ನ ಟಾರ್ಗೆಟ್ ಮಾಡಬೇಡಿ. ಅವ್ರು ಸುಮ್ಮನೆ ಇದ್ದಾರೆ ಅಂದರೆ ಅವ್ರ ವ್ಯಕ್ತಿತ್ವ. ರಬೆಲ್ ಆದರೆ ನಿಮಗೆ ಗೊತ್ತಿದೆ ಏನಾಗುತ್ತೆ ಅಂತ. ಸಿಂಗಲ್ ಟೇಕಲ್ಲಿ ಜಿಲ್ಲಾಧ್ಯಕ್ಷರು ಬದಲಾಗ್ಬಿಟ್ರು. ಸಿಂಗಲ್ ಟೇಕ್ ಅದು.
ಏನು ಮಾಮೂಲಿ ಎಲ್ಲ ಒಂದು 10 ಟೇಕ್ಗಳು ತಗೊಂಡು ಕೈ ಕಾಲು ಇಟ್ಕೊಂಡಿದ್ದಲ್ಲ, ಒಂದೇ ಪ್ರೆಸ್ ಮೀಟು ಔಟ್. ಹಿಂಗಿರ್ತದೆ ಅವ್ರ ಟೇಕಿಂಗು. ಅವ್ರನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಿಂಗಲ್ ಆಗಿರ್ರಿ, ಒಳ್ಳೆ ಪಕ್ಷ ಕಟ್ಟಿ. ಅದು ಬಿಟ್ಬಿಟ್ಟು ಅಲ್ಲಿಂದ ಬಂದು ನೆಕ್ಸ್ಟ್ ನಾನು ಸುಧಾಕರ್ ಅವ್ರು ಮಾತಾಡ್ತೀನಿ, ಅವ್ರನ್ನೂ ಒಪ್ಸೋಣ, ಟಿಕೆಟ್ ಇವ್ರಿಗೆ ಸಂದೀಪ್ ರೆಡ್ಡಿ ಅವ್ರಿಗೆ ಕೊಡ್ಸೋಣ. ನೀವು ಇನ್ನೂ ಏನೇನು ಮಾಡ್ತೀರೋ ಸರ್ ನೀವು ನಿಮ್ಮನ್ನು ನೀವು ನೋಡ್ಕೊಂಡ್ರೆ ಸಾಕು ನೆಕ್ಸ್ಟ್ ಚುನಾವಣೆಗಳಿಗೆ. ಚಿಕ್ಕಬಳ್ಳಾಪುರದೇನು ತಲೆ ಕೆಡಿಸ್ಕೊಂಬೇಡಿ. ಟಿಕೆಟ್ ಸುಧಾಕರ್ ಅವ್ರಿಗೆ ತಪ್ಸಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಇದಂತೂ ಬರೆದು ಇಟ್ಕೊಳ್ಳಿ ನೀವು. ಈಗಲಿಂದ ಬೇಕಾದ್ರೆ ಇನ್ನೂ 2.5 ವರ್ಷ ಇದೆ, ಟ್ರೈ ಮಾಡಿ. ಎಲ್ಲ ಮುಖಂಡರನ್ನು ಭೇಟಿ ಆಗಿಬಿಡಿ ಟಿಕೆಟ್ ತಪ್ಸಕ್ಕೆ. ಮಾಡ್ತೀರಾ, ಬಟ್ ಆಗಲ್ಲ. ಆ ಸಂದೀಪ್ ರೆಡ್ಡಿ ಅವ್ರಿಗೂ ಅಷ್ಟೇ, ಒಳ್ಳೆಯ ಯುವಕರು, ನಾಯಕತ್ವ ಇದೆ. ಒಂದು ಕ್ಷೇತ್ರ ಹುಡುಕೊಡಿ. ಹೊಸ ಪ್ರಯೋಗಗಳು ಮಾಡ್ತದೆ BJP, ಅಲ್ಲೆಲ್ಲ ಕಳಿಸಿ ಗಲ್ಲೋ ಥರ ಮಾಡಿ, ಇಲ್ಲ ಅವರಿಬ್ಬರ ನಡುವೆ ಸಮನ್ವಯತೆ ಸಾಧಿಸಿ. ಎತ್ತಿಕ್ಕು ಕೆಲಸ ಮಾಡಬಾರ್ದು ನೀವು. ಎತ್ತಿಕ್ಕರೆ ಇಲ್ಲಿ ಯಾವನು ಜಗ್ಗೂನಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಆಗಿರ್ಬೋದು, ಜನ ಎಲ್ಲ ನೋಡ್ತಾ ಇರ್ತಾರೆ ನಿಮ್ಮ ಕಾರ್ಯವೈಖರಿಗಳು ಏನು. ನೀವು ಅವರು ತ್ಯಾಗ ಮಾಡಿ ಕಾಂಗ್ರೆಸ್ಸಿಂದ BJP ಬಂದಿದ್ದಕ್ಕೆ ನೀವೆಲ್ಲ BD ಅವೆಲ್ಲ ಚೇಂಬರ್ಗಳೆಲ್ಲ ಅಧ್ಯಕ್ಷರುಗಳಾಗಿ ಒಂದು ಸ್ವಲ್ಪ ಅಧಿಕಾರಗಳು ಸಿಕ್ಕೊಂಡು ದುಡ್ಡು ಮಾಡ್ಕೊಂಡಿದ್ದೀರೇನೋ. ಆದರೆ ಕಾರ್ಯಕರ್ತರು ಹಾಳಾಗಿ ಹೋಗ್ತಾ ಇದ್ದಾರೆ. ಒಬ್ಬ MLA, ನಮ್ಮ ಪಕ್ಷದ MLA BJP ಅವ್ರು ಇಲ್ಲ ಅಂತಂದರೆ ಆ ಕಾರ್ಯಕರ್ತರಿಗೆ ಗೊತ್ತಾಗುತ್ತೆ ಏನು ನೋವು ಅಂತ. ಆಯಾ ಪಕ್ಷದ MLAಗಳಿಲ್ಲ ಅಂದರೆ ಅವ್ರ ಗೋಳು ಅವ್ರಿಗೆ ಗೊತ್ತಾಗುತ್ತೆ. ನಿಮ್ಮನ್ನು ನಂಬಿಕೊಂಡು ಯಾವನು ಪಕ್ಷ ಕಟ್ಟಿಲ್ಲ, ಪಕ್ಷ ನಡೀತಾ ಇಲ್ಲ. ಇಬ್ಬರು MLAಗಳಿಂದ ಇವತ್ತು ಇಷ್ಟು ಮಟ್ಟಕ್ಕೆ ಪಕ್ಷ ಕಟ್ಕೊಂಬಂದವ್ರು ಯಡಿಯೂರಪ್ಪ ಅವರು. ಅವರು ಹೇಳ್ತಾ ಇಲ್ಲ ಪಕ್ಷ ನಂದು ಅಂತ. ನೀವೆಲ್ಲ ಯಾವ ಲೆಕ್ಕ? ಬದಲಾಗಬೇಕಾಗಿದೆ ಕರ್ನಾಟಕದಲ್ಲಿ ನಿಮ್ಮ ಕಾರ್ಯವೈಖರಿಗಳ ಬಗ್ಗೆ. ನಾನು ಕೊನೆಯದಾಗಿ ಇವ್ರಿಗೆ ಕೂಡ ಒಂದು ಮಾತು ಹೇಳ್ತೀನಿ, ಸಂದೀಪ್ ರೆಡ್ಡಿ ಅವ್ರಿಗೆ. ಒಳ್ಳೆ ಫ್ಯೂಚರ್, ಒಳ್ಳೆ ನಾಯಕರು, ಒಳ್ಳೆ ನಾಯಕತ್ವದ ಗುಣ ಇದೆ, ಒಳ್ಳೆ ವ್ಯಕ್ತಿತ್ವ ಅಂತ ಹೇಳ್ತಾರೆ ಚಿಕ್ಕಬಳ್ಳಾಪುರದಲ್ಲಿ. ಆದರೆ ನಾವಿರ್ತಕ್ಕಂಥ ಜೊತೆಗಳು ಕೂಡ ಇಂಪಾರ್ಟೆಂಟು. ಕರ್ಣ ಎಂಥ ಮೇಧಾವಿ, ರಣರಂಗ ಅಲ್ಲಾಡೋದು ಹಂಗೇನ ಅವರು ಯುದ್ಧಕ್ಕಿಳಿದ್ರೆ ಅಂಥ ಒಂದು ಸತ್ವಾದ. ಯಾಕೆ? ಕೌರವ್ರ ಜೊತೆ ಹೋಗಿದ್ದ, ಪಾಂಡವ್ರ ಜೊತೆ ಇರಬೇಕಾಗಿತ್ತು. ನೀವು ಅಷ್ಟೇ ಸುಧಾಕರ್ ಅವ್ರ ಜೊತೆ ಇರಿ, ಒಳ್ಳೆ ಭವಿಷ್ಯತ್ತಿದೆ. ಇಲ್ಲ ಆಯುಷ್ ಹೊಟ್ಟೋಗ್ತದೆ. ಅವ್ರನ್ನ ಎದುರಾಕೊಂಡ್ರೆ ಅವ್ರ ಆಯುಷ್ ಮುಗಿದಷ್ಟು ನಿಮ್ಮ ಆಯುಷ್ ಮುಗಿದಿರ್ತದೆ. ಇದಂತೂ ಫ್ಯಾಕ್ಟು. ಯಾವ ಯಲಹಂಕ ವಿಶ್ವನಾಥ್ ಅವರಿಲ್ಲ, ವಿಜೇಂದ್ರ ಅವರಿಲ್ಲ, ಇನ್ನೊಬ್ಬರು ಇಲ್ಲ. ಯಾಕಂದರೆ ಸಂಘಟನೆಯಲ್ಲಿ ಹೇಳಿದ್ದು ನಾನು ಅವ್ರನ್ನ ಥರ ಅಲ್ಲ, ಹೇಳಿದ್ದಕ್ಕೆ ಏನಂದರೆ ಬೆಳೆಸೋಕ್ಕೆ. ಬಟ್ ಟಿಕೆಟ್ ಕೊಡ್ಬೋದೇನೋ, ಅಥವಾ ನಿಮ್ಮನ್ನೇನೋ ಬೇರೆ ಅಧ್ಯಕ್ಷ ಮಾಡ್ಬೋದೇನೋ. ಬೆಳೀತಕ್ಕಂಥ ಶಕ್ತಿ ನಿಮಗಿರಬೇಕು. ವಿಜೇಂದ್ರ ಅವರು ಕೂಡ ರಾಜ್ಯಾಧ್ಯಕ್ಷರಿಗೆ ಈ ಥರ ತಲೆ ತಿಂತಕ್ಕಂಥ ನಾಯಕರುಗಳೇ ಜಾಸ್ತಿ ಪಾಪ. ಅವ್ರಿಗೆ ಸ್ಟೇಟಲ್ಲಿ ಅವ್ರಿಗೂ ದಿಕ್ಕು ತೋಚಲ್ಲ, ಯಾರೂ ಇದು ಮಾಡಲ್ಲ. ಏನು ಅವ್ರವ್ರಿಗೆ ಗೊತ್ತು ಅವ್ರವ್ರ ನೋವುಗಳು. ಸೊ ಇದನ್ನು ಮುಂದುವರಿಸ್ಕೊಂಡು ಹೋಗೋದು ಬೇಡ, ಇಲ್ಲಿಗೆ ಬಿಡೋಣ. ಚಿಕ್ಕಬಳ್ಳಾಪುರ ಅಂತ ಬಂದಾಗ ಸುಧಾಕರ್ ಅವರು ಒಂದು ನಾಯಕತ್ವ ಅಂತ ಬೇಕು. ಗಟ್ಟಿ ನಾಯಕತ್ವ ಇದ್ದಾಗ ಅದು ನೆರಳಲ್ಲಿ ಪಕ್ಷ ಕಟ್ಕೊತ ಹೋಗ್ಬೇಕು. ನಾವು ಆ ಮರನ ಉರುಳಿಸ್ತೀವಿ, ನಾವು ಇನ್ನೇನೇನೋ ದೊಬ್ಬಾಕ್ತೀವಿ, ಇವೆಲ್ಲ ಆಗದೇ ಇರೋ ಕೆಲಸಗಳು. ಅವ್ರು ಹೇಳಿದ್ದಕ್ಕೇ ಸುಧಾಕರ್ ಅವರು ಇವರು ಕೌಂಟ್ರವರು. ಅವ್ರು ಮೊನ್ನೆ ಹೇಳಿದ್ದಾರೆ ನಾನು ಬರ್ತೀನಿ ರಾಜ್ಯ ರಾಜಕಾರಣಕ್ಕೆ ಅಂತ. ಇವ್ರು ಬರಬಾರ್ದು, ನೀವು ಅಲ್ಲೇ ಇರ್ರಿ, ನೀವು ಒಳ್ಳೆ ಪ್ರಬುದ್ಧ ನಾಯಕರು, ಒಳ್ಳೆ ಅಭಿವೃದ್ಧಿಗಳು ಮಾಡ್ತೀರಾ, ನಿಮ್ಗೆ ಅನುಭವ ಇದೆ ಅಂತ. ಇವರೇ ಕೋವಿಡ್ ಕಳ್ಳ ಅಂದಿದ್ದು. ಸುಧಾಕರ್ ಅವ್ರು ಮರ್ತೋಗಿರ್ತಾರ? ನೆನಪಿರ್ತವೆ. ಏನಂದರೆ ಅವ್ರವ್ರ ನಾಟಕಗಳಷ್ಟೇ. ಸುಧಾಕರ್ ಅವ್ರನ್ನ ಇವರು ಮಾಡಿರಲ್ಲ, ವಿಶ್ವನಾಥ್ ಅವ್ರನ್ನ ಸುಧಾಕರ್ ಅವ್ರು ಮಾಡಿಲ್ಲ. ಇಬ್ಬರನ್ನಿಬ್ಬರು ತುಳಿಯೋ ಕೆಲಸಗಳು ಮಾಡ್ತಾ ಇರ್ತಾರೆ. ಅವರು ಇವರು ಸುಮ್ಮನೆ ಇರ್ತಾರ? ಅವ್ರ ಕಾಲಕ್ಕೆ ಅವ್ರ ಟೈಮು ಬರ್ತದೆ, ಕಾಳು ಎಳೆಯೋ ಕೆಲಸ ಮಾಡ್ತಾರೆ. ಮುಂದಿನ ರಾಜಕಾರಣಕ್ಕೆ ಹೇಳಿ ಮಾಡಿಸಿರ್ತಕ್ಕಂಥ ಲೀಡರು BJPಯಲ್ಲಿ ಬಳಸ್ಕೊಳ್ಳಿ ಅವ್ರನ್ನ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.